ನಮ್ಮೆಲ್ಲರ ಅಹೋಭಾಗ್ಯ ಅನೂಚಾನ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದ ವೈಷ್ಣವ ಸಿದ್ಧಾಂತವನ್ನು ಅನುಸರಣೆ ಮಾಡುವಂತಹ ಕುಲದಲ್ಲಿ ಹುಟ್ಟಿ ಬಂದಿದ್ದೇವೆ. ಸಕಲ ಶಾಸ್ತ್ರಗಳ ಸಾರ, ಸಕಲ ಶಾಸ್ತ್ರಗಳ ಮರ್ಮ ಯಾವುದೋ ಅಂತಹ ವಿಷ್ಣು ಸರ್ವೋತ್ತಮತ್ವವನ್ನು ನಂಬುವಂತಹ ಒಂದು ಪರಿಸರದಲ್ಲಿದ್ದೇವೆ. ಇನ್ನುಳಿದ ಭಾಗ್ಯಗಳು, ಐಶ್ವರ್ಯ, ಅಧಿಕಾರ, ಸಂಪತ್ತು, ಮಾನ ಮರ್ಯಾದೆಗಳು, ಕೈ ಕೆಳಗೆ ಕೆಲಸ ಮಾಡುವ ಆಳು ಮನುಷ್ಯರು, ನೀವೇ ನಿಮ್ಮಂತೆ ಯಾರಿಲ್ಲ ಅಂತ ಹೊಗಳುವ ಬಂದಿಮಾಗದರು, ಇವುಗಳನ್ನೆಲ್ಲ ನಾವು ಭಾಗ್ಯ ಅಂತ ತಿಳಿಯುವುದಲ್ಲ. ಇದೇ ಜನ್ಮದಲ್ಲಿಯೇ ಆ ಭಾಗ್ಯದಿಂದ ವಂಚಿತರಾಗಬಹುದು. ಆ ಭಾಗ್ಯ ಇದು ಸ್ಥಿರ ಅಲ್ಲ. ನೆಚ್ಚದಿರಿ, ಭಾಗ್ಯ ಯಾರಿಗೂ ಸ್ಥಿರವಲ್ಲ, ನಿಶ್ಚಯವೆಚ್ಚರಿಕೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ನಮ್ಮೆಲ್ಲರಿಗೂ ಇರುವ ಒಂದು ದೊಡ್ಡ ಸೌಭಾಗ್ಯ. ಅದನ್ನು ತಿಳಿಯುವ ಸೌಭಾಗ್ಯ ಕೆಲವೇ ಜನ್ಮಗಳಲ್ಲಿ ಬರಬಹುದು, ಕೆಲವೇ ಜನ್ಮಗಳಲ್ಲಿ, ಕೆಲವೇ ಸಂದರ್ಭಗಳಲ್ಲಿ ಬರಬಹುದು, ಕೆಲವೇ ದಿನಗಳಲ್ಲಿ ಬರಬಹುದು, ಕೆಲವೇ ನಿಮಿಷಗಳಲ್ಲಿ ಬರಬಹುದು. ಆದರೆ ಆ ಭಾಗ್ಯ ಇದ್ದದ್ದು ಮಾತ್ರ ಎಲ್ಲರಿಗೂ ಇದೆ. ಅದನ್ನು ತಿಳಿದವನೇ ನಿಜವಾದ ಭಾಗ್ಯವಂತ. ಅದು ಈ ವಿಷ್ಣು ಸರ್ವೋತ್ತಮತ್ವದ ಸಿದ್ಧಾಂತ. ಯಾಕೆಂದರೆ ವಿಷ್ಣು ಸರ್ವೋತ್ತಮನಾಗಿ ದೊರಕಿದ್ದು ವೈಷ್ಣವರಿಗೆ ಮಾತ್ರ, ಕೆಲವು ಪಂಗಡದವರಿಗೆ ಮಾತ್ರ ಅಂತಿಲ್ಲ. ಅನಂತ ಜೀವರಾಶಿಗಳು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಎಲ್ಲರೂ ಭಗವಂತನ ದಾಸರೇ, ಎಲ್ಲರೂ ಭಗವಂತನ ಸಂತತಿಯೇ. ಎಲ್ಲರಿಗೂ ಪರಮಾತ್ಮನ ಅನುಗ್ರಹದ ಅವಶ್ಯಕತೆ, ಅನಿವಾರ್ಯತೆ ಇದೆ. ತಿಳಿದವರು ಕೆಲವರು, ತಿಳಿಯದವರು ಹಲವರು. ತಿಳಿದವ ಭಾಗ್ಯವಂತ, ತಿಳಿಯದವ ದೌರ್ಭಾಗ್ಯವಂತ. ಇಷ್ಟೇ. ಅಂತಹ ಭಗವಂತನ ಪಾರಮ್ಯವನ್ನು, ಸರ್ವೋತ್ತಮತ್ವವನ್ನು ನಾವು ತಿಳಿದರೂ ಸರಿ, ತಿಳಿಯದಿದ್ದರೂ ಸರಿ, ದೇವರಿಗೇನದರಿಂದ ವ್ಯತ್ಯಾಸ ಆಗಬೇಕಾದದ್ದಿಲ್ಲ. ಲಾಭ ನಮಗೆ, ದೇವರಿಗಲ್ಲ. ಆದರೆ ನಮಗಾಗಿ ಅದನ್ನು ತಿಳಿಸಿಕೊಡುವ ಕಾರ್ಯವನ್ನು ಭಗವಂತ ಮಾಡಿದ್ದಾನೆ. ದೇವರು ನಮಗೆ ಮಾಡುವ ಅನುಗ್ರಹ ಅನಂತ ಅಪಾರ. ಆ ಅನಂತ ಅನುಗ್ರಹವನ್ನು ದೇವರು ಮಾಡುವುದರ ಜೊತೆಗೆ ಇನ್ನೊಂದು ದೊಡ್ಡ ಅನುಗ್ರಹ ದೇವರು ಮಾಡಿದ್ದು ಅಂದರೆ ತಾನು ಮಾಡಿದ್ದನ್ನು ನಮಗೆ ತಿಳಿಸಿಕೊಡ್ತಾನೆ. ನಮ್ಮ ಯೋಗ್ಯತೆ, ನಮ್ಮ ಶಕ್ತಿ ಅಲ್ಪವಾಗಿರುವ ಕಾರಣ ಆ ಭಗವತ್ ತತ್ವವನ್ನು ನಾವು ಕಣ್ಣಾರೆ ಕಂಡು ಅನುಭವಿಸುವಂತಿಲ್ಲ. ಅದಕ್ಕಾಗಿ ಬಹಳ ದಿನಗಳ ಸಾಧನೆ ಬೇಕು, ಸಾಕ್ಷಾತ್ಕಾರ ಆಗಬೇಕು, ಅಪರೋಕ್ಷ ಜ್ಞಾನ ಆಗಬೇಕು. ಆಗ ಪರಮಾತ್ಮನನ್ನು ಪ್ರತ್ಯಕ್ಷವಾಗಿ ಕಂಡು ನಾವು ತಿಳಿಯಬಹುದು. ಅಲ್ಲಿಯವರೆಗೆ ಆ ಭಗವಂತನನ್ನು ನಾವು ತಿಳಿಯುವುದು ಹೇಗೆ? ಶಾಸ್ತ್ರಗಳಿಂದ. ಒಂದು ವೇಳೆ ಶಾಸ್ತ್ರಗಳಿರಲಿಲ್ಲ ಅಂದರೆ ನಮಗೆ ದೇವರನ್ನು ತಿಳಿಯುವುದಕ್ಕೆ ಯಾವ ಮಾಧ್ಯಮನೇ ಇಲ್ಲ. ನನ್ನನ್ನು ತಿಳಿಯಬೇಕು, ತಿಳಿದರೆ ಮೋಕ್ಷ ಕೊಡ್ತೇನೆ,
ತಿಳಿಯುವುದಕ್ಕೆ ದಾರಿ ಇಲ್ಲ. ಹಾಗಾದರೆ ಗತಿ ಏನು? ಮೋಕ್ಷ ಸಿಗೋದಿಲ್ಲ ಅಂತ ಅರ್ಥ. ಹಾಗೆ ಮಾಡಲಿಲ್ಲ ಪರಮಾತ್ಮ. ಕರುಣಾಮಯನಾದ ಭಗವಂತ ತಾನೇ ವೇದಗಳ ಉಪದೇಶ ಮಾಡಿದ, ಇತಿಹಾಸ ಪುರಾಣಗಳ ನಿರ್ಮಾಣ ಮಾಡಿಕೊಟ್ಟ, ಬ್ರಹ್ಮಸೂತ್ರಗಳ ರಚನೆ ಮಾಡಿಕೊಟ್ಟ, ಶಿಷ್ಯ ಪ್ರಶಿಷ್ಯರಿಂದ ತತ್ವಜ್ಞಾನದ ಪರಂಪರೆ ಮುಂದೆ ಹರಿದು ಬರುವಂತೆ ಮಾಡಿದ, ಅನೇಕ ರೂಪಗಳಿಂದ ಹಯಗ್ರೀವ, ವೇದವ್ಯಾಸ, ಕಪಿಲ, ದತ್ತಾತ್ರೇಯ ಮೊದಲಾದ ಅನೇಕ ಜ್ಞಾನಾವತಾರಗಳಿಂದ ಜ್ಞಾನವನ್ನು ಕೊಟ್ಟು ನಮಗೆ ಜ್ಞಾನ ಬಂತು ಅಂತ ಅನಿಸಿ ತಾನೇ ಕರಾವಲಂಬನವನ್ನು ಕೊಟ್ಟು ಕೈ ಹಿಡಿದು ಮೇಲೆತ್ತಿ ನಮ್ಮನ್ನು ಉದ್ಧಾರ ಮಾಡುವ ಆ ಕರುಣಾಮೂರ್ತಿಯ ಕಾರುಣ್ಯಕ್ಕೆ ನಾವೇನು ಹೇಳುವುದಕ್ಕೆ ಸಾಧ್ಯ ಇದೆ? ಅಂತಹ ಆ ಭಗವಂತನ ಕಾರುಣ್ಯವನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಆ ದೇವರು ಮಾಡಿದ ಅನುಗ್ರಹ ಅನೇಕ ಇವೆ. ನಮಗೆ ಶರೀರ ಕೊಟ್ಟದ್ದು, ಇಂದ್ರಿಯಗಳನ್ನು ಕೊಟ್ಟದ್ದು, ಮನಸ್ಸು ಕೊಟ್ಟದ್ದು, ಬಂಧು ಬಳಗ, ಇಷ್ಟರು, ಮಿತ್ರರು, ಪ್ರೀತಿ ವಿಶ್ವಾಸಗಳು ಎಲ್ಲವೂ ದೇವರು ಕೊಟ್ಟದ್ದಾದರೂ ಎಲ್ಲದಕ್ಕೂ ಮೇಲಾಗಿ ದೇವರು ನಮಗೆ ಕೊಟ್ಟದ್ದು ಅಂದರೆ ಅದು ಶುದ್ಧವಾದ ಜ್ಞಾನ, ಜ್ಞಾನ ಸಾಧನವಾದ ಶಾಸ್ತ್ರಗಳು, ಅವುಗಳನ್ನು ಕೊಟ್ಟದ್ದು. ಆ ಅನುಗ್ರಹವನ್ನು, ಉಪಕಾರವನ್ನು ನಾವು ಭಗವಂತನ ಎದುರಿನಲ್ಲಿ ಸ್ಮರಿಸಿ ಸಮರ್ಪಿಸಿ ಅವನ ಇನ್ನೂ ವಿಶೇಷವಾದಂತಹ ಕೃಪೆ ನಮ್ಮ ಮೇಲೆ ಆಗುವಂತೆ ಮಾಡಿಕೊಳ್ಳಬೇಕು ಅನ್ನುವುದು ಬಹಳ ಮಹತ್ವದ್ದು. ಈ ದೃಷ್ಟಿಯಲ್ಲಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 10ನೆಯ ಅಧ್ಯಾಯದಲ್ಲಿ ವೇದವ್ಯಾಸದೇವರ ಅವತಾರದ ವರ್ಣನೆಯನ್ನು ಮಾಡುತ್ತಾರೆ. ಆ ವ್ಯಾಸಾವತಾರದ ವರ್ಣನೆ ಅದನ್ನು 10ನೆಯ ಅಧ್ಯಾಯದಲ್ಲಿ ಮಾಡುತ್ತಾರೆ. ದಶಮ ಅಂತ ಶ್ರೀಮದಾಚಾರ್ಯರೇ ಐತರೇಯ ಭಾಷ್ಯದಲ್ಲಿ ದಶ ಎಂಬ ಶಬ್ದದ ಅರ್ಥವನ್ನು ಹೇಳುತ್ತಾರೆ. ಶಂ ದದೇಹೇ ದಶ ಅಂತ. ಶ ಅಂದರೆ ಸುಖ, ದ ಅಂದರೆ ಕೊಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ದಶ ಅಂತ. ದಶ ಅಂದರೆ ಬರೀ 10 ಅಂತ ತಿಳಿದುಕೊಳ್ಳಬೇಡಿ. ಪರಮಾತ್ಮನ ಅವತಾರಗಳು 10 ಅಷ್ಟೇ ಅಲ್ಲ, ಅನಂತ ಇದೆ. ದಶ ಅಂತ ಕರೀತಾರೆ ಅಂದರೆ 10 ಅನ್ನುವ ಒಂದು ಸೀಮೆ ಇದೆ ಅಂತ ಮಾತ್ರ ಅದು ದಶ ಅಲ್ಲ. ದಶ ಅಂದರೆ ಅದು ಶದ. ಶ ದ, ಶ ಅಂದರೆ ಸುಖ, ದ ಅಂದರೆ ಅದನ್ನು ಕೊಡೋದು. ಸುಖವನ್ನು ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಅವನಿಗೆ ಶ ದ ದಶ, ಸುಖವನ್ನು ಕೊಡುವಂತಹ, ಮೋಕ್ಷದ ಸುಖವನ್ನೇ ಕೊಡುವ, ಮ ಅಂದರೆ ಜ್ಞಾನ, ಅಂತಹ ಜ್ಞಾನವನ್ನು ನೀಡುವ ವೇದವ್ಯಾಸದೇವರ ಅವತಾರವನ್ನು ಹೇಳಬೇಕಾಗಿದೆ. ಹೀಗಾಗಿ ಅದನ್ನು ದಶಮ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಸಹಜವಾಗಿ ಮಾಡಿದ್ದು ಮಾತ್ರ ಅಲ್ಲ, ದಶಮ ಜ್ಞಾನವನ್ನು ಕೊಡುವಂತಹ ವೇದವ್ಯಾಸದೇವರ ಅವತಾರ, ಮೋಕ್ಷದ ಸುಖವನ್ನು ಕೊಡುವಂತಹ ಜ್ಞಾನವನ್ನು ಕೊಟ್ಟ ವೇದವ್ಯಾಸದೇವರ ಅವತಾರ. ಆದ್ದರಿಂದ ಅದನ್ನು ದಶಮ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ನಿರೂಪಣೆ ಮಾಡುತ್ತಾರೆ. ದ್ವಾಪರೇಥ ಯುಗೇ ಪ್ರಾಪ್ತೆ ತ್ವಷ್ಟಾಯುಂಶತಿಮೇ ಪುನಃ ಸ್ವಯಂಭು ಶರ್ವಶಕ್ರಾದ್ಯಾಃ ದುಗ್ಧಾಬ್ಧೇ ಸ್ಥಿರಮಾಯಯುಃ. ವೇದವ್ಯಾಸದೇವರ ಅವತಾರದ ಹಿನ್ನೆಲೆಯಲ್ಲಿ ದೇವತೆಗಳು ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಒಂದೊಂದು ಶ್ಲೋಕಗಳಲ್ಲಿಯೂ ಒಂದೊಂದು ಸಂದೇಶ ಇದೆ. ಒಂದೊಂದು ಕಥೆಯನ್ನು ನಿರೂಪಣೆ ಮಾಡುವಾಗಲೂ ಒಂದೊಂದು ಸಂದೇಶವನ್ನು ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಮನುಷ್ಯನಿಗೆ
ಸಾಕಷ್ಟು ಲಾಭ ಬೇಕು ದೇವರಿಂದ, ಗುರುಗಳಿಂದ, ದೇವರಿಂದ, ವಾಯುದೇವರಿಂದ ಲಾಭ ಬೇಕು. ಲಾಭ ಪಡೆಯಬೇಕು ಅಂತ ಅಪೇಕ್ಷೆ ಇದೆ. ಪಡೆದ ಮೇಲೆ ಕೃತಜ್ಞತೆಗಳನ್ನು ಹೇಳಬೇಕು ಅನ್ನುವುದು ಅವನಿಗೆ ಗೊತ್ತಿಲ್ಲ. ಪರೀಕ್ಷೆ ಹತ್ತಿರ ಬಂತು, ದೇವಸ್ಥಾನಗಳಿಗೆ ಹೋಗಿ ಸೇವೆ ಮಾಡುತ್ತಾರೆ ಮಕ್ಕಳು, ಯುವಕರು. ಶಾಲೆ ಕಾಲೇಜುಗಳಿಗೆ ಹೋಗುವಂತಹ ಮಕ್ಕಳು ಪಾಸಾದ ಮೇಲೆ ಯಾರು ಬರೋದಿಲ್ಲ. ಹಾಗೆ ಮದುವೆಯಾಗಬೇಕು ಅಂದರೆ ಬರ್ತಾರೆ, ಇನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಬರ್ತಾರೆ. ಯಾರೂ ಬರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸಂಖ್ಯೆ ಕಡಿಮೆ. ಕೆಲಸ ಆಗಬೇಕು ಅಂದಾಗ ಇದ್ದಷ್ಟು ಗುಂಪು, ಕೆಲಸ ಆದ ಮೇಲೆ ಕೃತಜ್ಞತೆಯನ್ನು ಹೇಳಬೇಕು ಅಂತ ಬರುವವರು ಬಹಳ ಕಡಿಮೆ. ಶ್ರೀಮದ್ ಆಚಾರ್ಯರು ಆ ಸಂದೇಶವನ್ನು ನೀಡುತ್ತಾರೆ. ವೇದವ್ಯಾಸ ದೇವರು ಅವತಾರ ಮಾಡಬೇಕು, ಅಜ್ಞಾನವನ್ನು ಕಳೆಯಬೇಕು, ಜ್ಞಾನದ ಬೀಜವನ್ನು ಬಿತ್ತಿ ಅದು ಹೆಮ್ಮರವಾಗುವಂತೆ ಬೆಳೆಸಬೇಕು. ಇದಕ್ಕಾಗಿ ದೇವತೆಗಳು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೆ ಪ್ರಾರ್ಥನೆ ಮಾಡಬೇಕಾದರೆ ಮೊದಲಿಗೆ ಕೃತಜ್ಞತೆಯ ಸಮರ್ಪಣೆ ಮಾಡಿ ಮುಂದೆ ಪ್ರಾರ್ಥನೆ ಮಾಡಬೇಕು ಅಂತ ನಮಗೆಲ್ಲ ಕಲಿಸಿಕೊಡ್ತಾರೆ. ಪರಮಾತ್ಮ ಹಿಂದೆ ದೇವತೆಗಳು ರಾಜ್ಯವನ್ನು ಕಳೆದುಕೊಂಡಾಗ ಪುನಃ ಸಾಮ್ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೆ ನಿನಗೆ ಶರಣು ಬಂದಾಗ ನೀನೇ ಸಮುದ್ರ ಮಥನವನ್ನು ಮಾಡಿ ಅಮೃತವನ್ನು ಪಡೆದು ಆ ಅಮೃತವನ್ನು ಕುಡಿದಾಗ ನೀವು ಅವಶ್ಯವಾಗಿ ದೈತ್ಯರನ್ನೆಲ್ಲ ಸೋಲಿಸಿ, ಅವರೆಷ್ಟೇ ಯುದ್ಧವನ್ನು ಮಾಡಿದರೂ ನೀವು ಸೋಲದೆ ಅಮರರಾಗಿ ಅಮೃತತ್ವವನ್ನು ಪಡೆದು ಗೆದ್ದು ನಿಮ್ಮ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಮತ್ತೆ ನೀವು ಮರಳಿ ಪಡೆಯಬಹುದು ಅಂತ ಆದೇಶ ಮಾಡಿದೆ. ಹಾಗೇ ನಾವು ಮಾಡಿದೆವು, ಸಮುದ್ರ ಮಥನ ಮಾಡಿದೆವು, ಅಮೃತ ಬಂತು, ಅಮೃತಪಾನ ಮಾಡಿ ನಿನ್ನ ಅನುಗ್ರಹದ ಬಲದಿಂದ ದೈತ್ಯರನ್ನು ಗೆದ್ದು ಕಳೆದುಕೊಂಡ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಮತ್ತೆ ಪಡೆದು ಇವತ್ತು ಸುಖವಾಗಿದ್ದೇವೆ. ಅಂತಹ ದೊಡ್ಡ ಅನುಗ್ರಹವನ್ನು ಉಪಕಾರವನ್ನು ಮಾಡಿದ ಪರಮ ಕರುಣಾಮೂರ್ತಿ ನೀನು ಈಗ ಮತ್ತೆ ಜಗತ್ತಿನ ಉದ್ಧಾರಕ್ಕಾಗಿ ನೀನು ಅವತಾರ ಮಾಡಬೇಕಾಗಿದೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಹಾಗಾದರೆ ಒಂದು ಸಂದೇಶವನ್ನು ನಾವು ಈ ತಾತ್ಪರ್ಯ ನಿರ್ಣಯದಿಂದ ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ದೇವರ ಹತ್ತಿರ ಒಂದು ಬೇಡಬೇಕಾದರೆ ಇಲ್ಲಿಯವರೆಗೆ ನೀನು ನಮಗೇನೂ ಕೊಟ್ಟದ್ದಿಲ್ಲ, ಇನ್ನು ಮುಂದೆ ನೀನು ಕೊಡಬೇಕು ಅನ್ನುವ ರೀತಿಯಲ್ಲಿ ದೇವರಿಗೆ ಕೇಳಬೇಡಿ. ದೇವರ ಎದುರಿನಲ್ಲಿ ನಿಂತಾಗ ಮೊದಲು ನಾನು ನಿನ್ನ ಮುಂದೆ ಬಂದು ನಿಲ್ಲುವಂತೆ ಮಾಡಿದ್ದೇ ನೀನು ಅಂತ ಮೊದಲು ಹೇಳಿ. ನಾನು ಅಂತ ಒಬ್ಬ ಇದ್ದೇನಲ್ಲ, ನಾನು ಅಂತ ಇರೋ ಹಾಗೆ ಮಾಡಿದವನೇ ನೀನು. ನಾನಾದದ್ದೇ ನಿನ್ನಿಂದ. ಹಾಗಾದರೆ ಜೀವನಿಗೆ ಅಸ್ತಿತ್ವವನ್ನು ಕೊಟ್ಟದ್ದೇ ಭಗವಂತ. ಜೀವ ಅನಾದಿ ಕಾಲದಿಂದ ಇರುವಂತೆ ಮಾಡಿದ್ದೇ ಪರಮಾತ್ಮ. ಜೀವನಿಗೆ ಚೈತನ್ಯವನ್ನು ಕೊಟ್ಟದ್ದೇ ದೇವರು. ನನಗೆ ಅಸ್ತಿತ್ವವನ್ನು ಕೊಟ್ಟು, ಚೈತನ್ಯವನ್ನು ಕೊಟ್ಟು, ಎಲ್ಲವನ್ನು ಕೊಟ್ಟು ಪರಮಾನುಗ್ರಹ ಮಾಡಿದ್ದೇ. ನೀನು ಮಾಡಿದ ಅನುಗ್ರಹ ಈಗಾಗಲೇ ಅನಂತ ಇದೆ. ಅದರ ಜೊತೆಗೆ ಒಂದು ಸಣ್ಣ ಪ್ರಾರ್ಥನೆ ಇದೆ ಅಂತ ಆಮೇಲೆ ನಿನ್ನ ಪ್ರಾರ್ಥನೆ ಏನೋ ಅದನ್ನು ಮುಂದಿಡು. ಏನು ನಾನಿಷ್ಟು ಸೇವೆ ಮಾಡ್ತೇನೆ, ಒಂದು ದಿವಸವೂ ನನ್ನ ಕಡೆಗೆ ಕಣ್ಣು ತೆಗೆದು ನೀನು ನೋಡಲೇ ಇಲ್ಲ, ಏನೂ ಅನುಗ್ರಹ ಮಾಡಿಲ್ಲ, ಇದು ಒಂದಾದರೂ ಮಾಡಿ ಹೋಗಲಿಕ್ಕೆ ಕೊನೆ ಪಕ್ಷ ಅಂತ ಈ ಶೈಲಿಯಲ್ಲಿ ಕೇಳಿದರೆ ಅದರಷ್ಟು ದೊಡ್ಡ ಅಪರಾಧ ಇನ್ಯಾವುದೂ ಅಲ್ಲ. ಅದನ್ನು ನಮಗೆ ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ. ದೇವತೆಗಳ ಚರ್ಯೆಯಿಂದ ನಮಗೆ ಆ ಪಾಠವನ್ನು ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ. ಇನ್ನೊಂದು ಗಮನಿಸಿ, ಈ ಸಂದರ್ಭದಲ್ಲಿ ಯಾವ ಉಪಕಾರವನ್ನು ಸ್ಮರಣೆ ಮಾಡ್ತಾ ಇದ್ದಾರೆ ದೇವತೆಗಳು ಅಂತ. ದೇವರು ಸಮುದ್ರ ಮಥನವನ್ನು ಮಾಡಬೇಕು ಅಂತ ಹೇಳಿದಂತಹ ಒಂದು ಪ್ರಸಂಗ, ಆ ಪರಮಾತ್ಮನ ಆದೇಶಕ್ಕೆ ತಕ್ಕಂತೆ ಇವರು ಸಮುದ್ರ ಮಥನ ಮಾಡಿದ್ದು.
ಮಹಾಲಕ್ಷ್ಮಿ ಅಲ್ಲಿ ಪ್ರಕಟಳಾದದ್ದು ಸಾಕ್ಷಾತ್ ಪರಮಾತ್ಮ ಧನ್ವಂತರಿ ರೂಪದಿಂದ ಅಮೃತವನ್ನು ತಂದು ಕೊಟ್ಟ ಕಥೆ. ಆ ಉಪಕಾರವನ್ನು ಸ್ಮರಣೆ ಮಾಡಿ ಅದೇ ರೀತಿ ನೀನು ಮತ್ತೆ ಅವತಾರ ಮಾಡಿ ನಮಗೆ ಜ್ಞಾನವನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನೂ ಬೇಕಾದಷ್ಟು ದೇವರ ಅನುಗ್ರಹವನ್ನು ಉಪಕಾರಗಳನ್ನು ಮಾಡಿದ್ದಾನೆ. ಇದೇ ಉಪಕಾರವನ್ನು ದೇವತೆಗಳು ಈ ಸಂದರ್ಭದಲ್ಲಿ ಸ್ಮರಿಸುವುದಕ್ಕೆ ಒಂದು ವಿಶೇಷವಾದಂತಹ ಸಂಗತಿ ಇದೆ. ಯಾಕೆ ಅಂದರೆ ಸಮುದ್ರ ಮಥನ ಕಾಲದಲ್ಲಿ ಬಂದದ್ದೇನು? ಅಮೃತ. ಅಮೃತ ಅನ್ನುವುದನ್ನು ಎರಡರ್ಥದಲ್ಲಿ ಶಾಸ್ತ್ರದೊಳಗೆ ಬಳಸ್ತಾರೆ. ಒಂದು ಅಮೃತ ಅಂದರೆ ದೇವತೆಗಳು ಪಾನ ಮಾಡುವ ಅಮೃತ, ಮರಣವನ್ನೇ ಕಳೆಯುವ, ಹಸಿವು ನೀರಡಿಕೆಗಳನ್ನು ಕಳೆಯುವ, ಮುಪ್ಪನ್ನು ಕಳೆಯುವ ಒಂದು ಶ್ರೇಷ್ಠವಾದ ರಸಾಯನ, ಅದು ಅಮೃತ. ಇನ್ನೊಂದು ನಿಜವಾದ ಅಮೃತ ಅಂದರೆ ಅಮೃತತ್ವ, ಮೋಕ್ಷ ಅಂತ ಅರ್ಥ. ಯಾವ ಮೋಕ್ಷವನ್ನು ಹೊಂದಿದರೆ ಮತ್ತೆ ಹುಟ್ಟು ಸಾವುಗಳಿಲ್ಲ, ಅಂತಹ ಮೋಕ್ಷ ಇದು ನಿಜವಾದ ಅಮೃತ, ನಿಜವಾದ ಅಮೃತತ್ವ. ಉತಾಮೃತತ್ವಸ್ಯ ಈಶಾನಃ. ಅಂತಹ ಮೋಕ್ಷವೆಂಬಂತಹ ಅಮೃತವನ್ನು ಕೊಡುವ ಶಾಸ್ತ್ರವನ್ನು ರಚನೆ ಮಾಡಬೇಕಾಗಿದೆ ವೇದವ್ಯಾಸದೇವರು. ವೇದವ್ಯಾಸದೇವರು ಅವತಾರ ಮಾಡಿ ಮೋಕ್ಷವೆಂಬ ನಿಜವಾದ ಅಮೃತತ್ವವನ್ನು ನಮಗೆ ಕೊಡಬೇಕಾಗಿದೆ. ಆ ಮೋಕ್ಷಕ್ಕೆ ಬೇಕಾದ ಶ್ರೇಷ್ಠವಾದ ಜ್ಞಾನವನ್ನು ಕೊಡಬೇಕಾಗಿದೆ. ಅದಕ್ಕಾಗಿ ಸರಿಯಾಗಿ ಹೊಂದುವಂತಹ ಕಥೆಯನ್ನು ದೇವತೆಗಳು ಸ್ಮರಣೆ ಮಾಡ್ತಾ ಇದ್ದಾರೆ. ಸಮುದ್ರ ಮಥನವನ್ನು ಮಾಡಿಸಿ ಧನ್ವಂತರಿ ರೂಪದಿಂದ ಅಮೃತವನ್ನು ಕೊಟ್ಟ ನೀನು ಮತ್ತೆ ವೇದವ್ಯಾಸನಾಗಿ ಅವತಾರ ಮಾಡಿ ಜ್ಞಾನವನ್ನು ನೀಡಿ, ಜ್ಞಾನದ ಮೂಲಕ ನಮಗೆ ಅಮೃತವನ್ನು, ಮೋಕ್ಷವನ್ನು ನೀಡಿ ಅನುಗ್ರಹವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದ. ಇನ್ನೊಂದು ಗಮನಿಸಿ, ಅಮೃತ ಬಂದದ್ದು ಹೇಗೆ? ನೇರವಾಗಿ ಧನ್ವಂತರಿ ಮನೆಯಿಂದ ತಂದು ಅಮೃತ ಕೊಡಲಿಲ್ಲ. ಸಮುದ್ರ ಮಥನ ಮಾಡಿಸಿದಾಗ ಅಮೃತ ಕೊಟ್ಟ. ಮಥನ ಅಂದರೆ ಚರ್ಚೆ, ಶಾಸ್ತ್ರಗಳ ಚರ್ಚೆ, ಯುಕ್ತಿಗಳಿಂದ ಚೆನ್ನಾಗಿ ಶಾಸ್ತ್ರಗಳ ವಿಮರ್ಶೆ ಮಾಡಿದಾಗ ತತ್ವಜ್ಞಾನ ಬರುತ್ತದೆ. ಆ ತತ್ವಜ್ಞಾನದಿಂದ ನಮಗೆ ಮೋಕ್ಷ ಬರುವುದಕ್ಕೆ ಸಾಧ್ಯ ಇದೆ. ಬ್ರಹ್ಮಸೂತ್ರಗಳು ಅಂದರೆ ಯುಕ್ತಿಶಾಸ್ತ್ರ. ಯುಕ್ತಿಗಳಿಂದ ಶಾಸ್ತ್ರಗಳನ್ನು ಚೆನ್ನಾಗಿ ವೇದಾದಿಗಳನ್ನು ಮಥನ ಮಾಡಿದಾಗ ತತ್ವಜ್ಞಾನ ಅಮೃತ ಮೊದಲು, ಆಮೇಲೆ ಮೋಕ್ಷವೆಂಬ ಅಮೃತವೇ ಬರುತ್ತೆ ಅಂತ. ಅದಕ್ಕಾಗಿ ಟೀಕಾಕೃತ್ಪಾದರ ಸ್ತೋತ್ರ ಮಾಡುವಾಗ ಶ್ರುತಿ ಕ್ಷೀರಾಬ್ಧಿ ಮಾಮಥ್ಯ ಧೀಮಂದರ ಮಹೀಭೃತ ಪ್ರಾಪ್ತಾನ್ ನ್ಯಾಯಸುಧಾಯೇನ ತಂ ಜಯೀಂದ್ರ ಮಹಂಭಜೆ ಅಂತ. ಸಮುದ್ರ ಮಥನನೇ ಇದೊಂದು. ಬ್ರಹ್ಮಮೀಮಾಂಸಾ ಶಾಸ್ತ್ರದ ಅಧ್ಯಯನವನ್ನು ಮಾಡುವುದು ಅಂದರೆ ಇದೊಂದು ರೀತಿಯ ಸಮುದ್ರ ಮಥನವೇ. ಹಾಗಾಗಿ ಸಮುದ್ರದ ಮಥನವನ್ನು ಮಾಡಿ ತತ್ವಜ್ಞಾನಾಮೃತವನ್ನು ಪಡೆದುಕೊಳ್ಳುವ ರೀತಿಯಲ್ಲಿ ಶಾಸ್ತ್ರಗಳನ್ನು ರಚನೆ ಮಾಡುವ ವೇದವ್ಯಾಸಾವತಾರದ ಪೂರ್ವಭಾವಿಯಾಗಿ ಸಮುದ್ರ ಮಥನದ ಕಥೆಯನ್ನೇ ದೇವತೆಗಳು ಸ್ಮರಿಸಿಕೊಂಡು ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡುತ್ತಾ ಇದ್ದಾರೆ. ದ್ವಾಪರ ಯುಗ, 28ನೆಯ ದ್ವಾಪರ ಯುಗ. ಒಂದು ಮನ್ವಂತರದಲ್ಲಿ 71 ಮಹಾಯುಗಗಳಿರುತ್ತೆ. 14 ಮನ್ವಂತರಗಳು, ಒಂದು ಮನ್ವಂತರದಲ್ಲಿ 71 ಮಹಾಯುಗಗಳು. ಅದರಲ್ಲಿ ನಾವೀಗ 7ನೆಯ ಮನ್ವಂತರದಲ್ಲಿದ್ದೇವೆ, ವೈವಸ್ವತ ಮನ್ವಂತರ. ಈ ವೈವಸ್ವತ ಮನ್ವಂತರದಲ್ಲಿ 71 ಮಹಾಯುಗಗಳಲ್ಲಿ 27 ಮಹಾಯುಗಗಳು ಮುಗಿದಿವೆ. 28ನೆಯ ಮಹಾಯುಗದಲ್ಲಿ 3 ಯುಗಗಳು ಮುಗಿದಿವೆ. ಒಂದು ಮಹಾಯುಗ ಅಂದರೆ 4 ಯುಗಗಳು. ಅದರಲ್ಲಿ ಕೃತ, ತ್ರೇತ, ದ್ವಾಪರ ಮುಗಿದಿದೆ. ಕಲಿಯುಗದಲ್ಲಿ ಇವತ್ತು ನಾವಿದ್ದೇವೆ. ಆದರೆ ಇದೇ ಮಹಾಯುಗದ ದ್ವಾಪರ ಯುಗದ ಕೊನೆ ಭಾಗದಲ್ಲಿ ವೇದವ್ಯಾಸದೇವರ ಅವತಾರಕ್ಕಾಗಿ ದೇವತೆಗಳು ಕ್ಷೀರಸಾಗರದ ಉತ್ತರ ತೀರದಲ್ಲಿ, ಉತ್ತಮ ತೀರ ಅಂತೂ ಕೆಲವರ ಅಭಿಪ್ರಾಯ, ಆ ಉತ್ತಮವಾದ ತೀರ, ಶ್ರೇಷ್ಠವಾದ ತೀರ ಶ್ವೇತದ್ವೀಪ, ಅಲ್ಲಿರುವಂತಹ ಪರಮಾತ್ಮನಿಗೆ ದೇವತೆಗಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ.
ನಮೋ ನಮೋ ಗಣ್ಯ ಗುಣೈಕಧಾಮ್ನೆ ಸಮಸ್ತ ವಿಜ್ಞಾನ ಮರೀಚಿ ಮಾಲಿನೇ ಅನಾದ್ಯ ವಿಜ್ಞಾನ ತಮೋ ನಿಹಂತ್ರೆ ಪರಾಮೃತಾನಂದ ಪದಪ್ರದಾಯಿನೇ. ಅನಂತ ಗುಣಪೂರ್ಣನಾದಂತಹ, ಅನಾದಿ ಕಾಲದಿಂದ ಅಜ್ಞಾನಾದಿ ದೋಷಗಳನ್ನು ಪರಿಹಾರ ಮಾಡುವ ಜ್ಞಾನಸ್ವರೂಪನಾದಂತಹ ಪರಮಾತ್ಮನಿಗೆ ಪರಾಮೃತ ಆನಂದ ಪದಪ್ರದಾಯಿನೇ. ಆ ಶಬ್ದವನ್ನು ಶ್ರೀಮದ್ ಆಚಾರ್ಯರು ಪ್ರಯೋಗ ಮಾಡಿ ನಮಗೆ ಸೂಚನೆ ಮಾಡುತ್ತಾರೆ. ಮೋಕ್ಷವನ್ನೇ ನೀಡುವಂತಹ ನೀನು ನಮಗೆ ಪರಮಾನುಗ್ರಹವನ್ನು ಮಾಡಬೇಕು. ಹಿಂದೆ ನಾವೆಲ್ಲ ನಿನ್ನ ಹತ್ತಿರ ಶರಣು ಬಂದಿದ್ದೆವು. ರಾಮಾವತಾರ ಕಾಲದಲ್ಲಿಯೂ ನಿನ್ನನ್ನು ಸ್ತೋತ್ರ ಮಾಡಿದ್ದೇವೆ. ವ್ಯಾಸಾವತಾರಕ್ಕಾಗಿಯೂ ಈ ಹಿಂದೆ ಅನೇಕ ಬಾರಿ ಸ್ತೋತ್ರ ಮಾಡಿದ್ದೇವೆ. ಯಾಕೆಂದರೆ ಇದು 5ನೆಯ ಬಾರಿ ವೇದವ್ಯಾಸದೇವರು ಅವತಾರ ಮಾಡೋದು. ಇದೀಗ ಕೇಳಿದರೆ 71 ಮಹಾಯುಗಗಳು ಒಂದು ಮನ್ವಂತರದಲ್ಲಿ. ಆದರೆ 5 ಬಾರಿ ವೇದವ್ಯಾಸದೇವರು ಅವತಾರ ಮಾಡುತ್ತಾರೆ. 3ನೆಯ ಮಹಾಯುಗದಲ್ಲಿ, 16ನೆಯ ಮಹಾಯುಗದಲ್ಲಿ, 7ನೆಯ ಮಹಾಯುಗ, 21ನೆಯ ಮಹಾಯುಗ, 28ನೆಯ ಮಹಾಯುಗದಲ್ಲಿ ಈ ರೀತಿ ವೇದವ್ಯಾಸದೇವರು ಪುನಃ ಪುನಃ ಅವತಾರವನ್ನು ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಮತ್ತೆ ಮತ್ತೆ ನಿನ್ನನ್ನು ಪ್ರಾರ್ಥನೆ ಮಾಡುವುದಕ್ಕೋಸ್ಕರವಾಗಿ ನಾವು ಬರ್ತೇವೆ. ನಮ್ಮ ಉದ್ಧಾರಕ್ಕಾಗಿ ನೀನು ಅವತಾರ ಮಾಡಬೇಕು. ದೇವರ ತಿರಸ್ಕಾರ ಎಂತಹ ಅವನತಿಯನ್ನು ಕೊಡುತ್ತದೆ, ದೇವರ ಪುರಸ್ಕಾರ ಎಂತಹ ಉನ್ನತಿಯನ್ನು ಕೊಡುತ್ತೆ ಎನ್ನುವುದಕ್ಕೆ ದೇವತೆಗಳು ಹೇಳುತ್ತಾರೆ. ಸ್ವದತ್ತ ಮಾಲಾ ಭುವಿ ಪಾತ ಕೋಪತಃ ದುರ್ವಾಸಸ ಶಾಪತ ಆಶುಹಿ ಶ್ರಿಯ ಶಕ್ರೆ ವಿಹೀನೆ ದಿತಿಜೈ ಪರಾಜಿತೆ ಪುರಾವಯಂ ತ್ವಾಂ ಶರಣಂ ಗತಾಸ್ಮ. ವೇದವ್ಯಾಸದೇವರ ಅವತಾರದ ಹಿನ್ನೆಲೆಯಲ್ಲಿ ಪ್ರಾರ್ಥನೆ ಮಾಡ್ತಾ ದೇವತೆಗಳಂತಾರೆ, ಒಂದು ಸಂದರ್ಭ, ರುದ್ರಾವತಾರರಾದ ದುರ್ವಾಸ ಋಷಿಗಳು ಪರಮ ವಿಷ್ಣು ಭಕ್ತರು, ವೈಷ್ಣವಾನಾಂ ಯಥಾ ಶಂಭು ಅಂತ ಭಾಗವತ ಹೇಳುತ್ತದೆ. ಪರಮ ವಿಷ್ಣು ಭಕ್ತರು ಭಗವಂತನ ವಿಶೇಷವಾದ ಪೂಜೆಯನ್ನು ಮಾಡಿ ಪರಮಾತ್ಮನಿಗೆ ಅರ್ಪಿತವಾದಂತಹ ಮಾಲಾ, ಅದು ಅರ್ಕಪುಷ್ಪದ ಮಾಲಾ ಅಂತ ಕೆಲವು ಪುರಾಣಗಳೇ ಹೇಳೋದು. ಬ್ರಹ್ಮವೈವರ್ತ ಪುರಾಣದಲ್ಲಿ ಹೇಳುವಂತೆ ಅದು ಪಾರಿಜಾತ ಪುಷ್ಪದ ಮಾಲಾ. ಎರಡೂ ಮಾಲೆಗಳಾಗಿರಬಹುದು. ಯುಗಭೇದೇನ ಕಲ್ಪಭೇದೇನ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳಬೇಕು. ಇನ್ನೊಂದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಪಾರಿಜಾತ ಪುಷ್ಪಕ್ಕೆ ಅಭಿಮಾನಿ ದೇವತೆ ಹನುಮಂತ ದೇವರು ಅಂತ. ಪಾರಿಜಾತಸ್ಯ ಪುಷ್ಪೇಶು ಆಂಜನೇಯಸ್ತದಾಜ್ಞೆಯ ಅಂತ. ಪಾರಿಜಾತ ಪುಷ್ಪಗಳಿಗೆ ಅಭಿಮಾನಿ ದೇವತೆ ಹನುಮಂತ. ಹನುಮಂತನಿಗಿರುವಷ್ಟು ಆನಂದ ಅಧಿಕಾರಿ ವರ್ಗದಲ್ಲಿ ಲಕ್ಷ್ಮೀನಾರಾಯಣರನ್ನು ಬಿಟ್ಟರೆ ಪ್ರಪಂಚದೊಳಗೆ ಇನ್ಯಾರಿಗಿಲ್ಲ. ಆನಂದ ತೀರ್ಥ ಪರಾನಂದ ವರದ ಅಂತ. ಉಳಿದೆಲ್ಲರಿಗಿಂತಲೂ ವಾಯುದೇವರಿಗೆ ಉತ್ಕೃಷ್ಟವಾದ ಆನಂದವನ್ನು ಪರಮಾತ್ಮ ಕೊಡ್ತಾನೆ. ಯಾಕೆ? ಅಷ್ಟು ಸೇವೆಯನ್ನು ಮಾಡುತ್ತಾರೆ, ಅಷ್ಟು ಉಪಾಸನೆಯನ್ನು ಮಾಡುತ್ತಾರೆ ಎನ್ನುವ ದೃಷ್ಟಿಯಲ್ಲಿ. ಹಾಗಾಗಿ ಸಂಪೂರ್ಣ ಉಪಾಸನಾದ್ ಬ್ರಹ್ಮ ಸಂಪೂರ್ಣ ಆನಂದ ಭಾಗ್ಭವೇತ್ ಅಂತ. ಹೀಗಾಗಿ ಅರ್ಕ ಅಂದರೆ ಹನುಮಂತ ದೇವರು ಅಂತ ಅರ್ಥ. ಅರಂ ಕಂ ಯಸ್ಯ ಸಹ ಅರ್ಕಃ. ಅರಂ ಅಂದರೆ ಪರಿಪೂರ್ಣವಾದ ಕ ಆನಂದ ಇದ್ದವನು. ಅರ್ಕ ಅಂದರೆ ವಾಯುದೇವರು, ಹನುಮಂತ ದೇವರು. ಅರ್ಕ ಪುಷ್ಪ ಅಂದರೆ ಪಾರಿಜಾತ ಪುಷ್ಪ. ಹಾಗೂ ಅರ್ಥವನ್ನು ಮಾಡಬಹುದು. ಕಲ್ಪಭೇದೇನ ಎರಡೂ ಪುಷ್ಪಗಳ ಮಾಲೆಯನ್ನು ಅವರು ಭಗವಂತನಿಗೆ ಸಮರ್ಪಣೆ ಮಾಡಿದ್ದನ್ನು ಒಬ್ಬ ವಿದ್ಯಾಧರಾಂಗನ, ವಿದ್ಯಾಧರನ ಹೆಂಡತಿ, ಅವಳು ತಂದು ಇವರಿಗೆ ಅರ್ಪಣೆ ಮಾಡಿದ್ದು. ಅದನ್ನು ದುರ್ವಾಸರು ದೇವರಿಗೆ ಅರ್ಪಣೆ ಮಾಡಿದ್ದನ್ನು ಇಂದ್ರದೇವರಿಗೆ ಕೊಡ್ತಾರೆ.
ಬಹಳ ಸಣ್ಣ ಘಟನೆ ಇದು. ಸಹಜವಾಗಿ ಇದೀಗ ನೀವು ನೋಡಿದಿರಿ, ಅನೇಕ ದೇವರಿಗೆ ಗುರುಗಳಿಗೆ ಸಮರ್ಪಣೆ ಮಾಡಿದ ಮಾಲೆಗಳನ್ನು ತಂದು ಕೊಡುತ್ತಾರೆ, ಅದನ್ನು ಸ್ವೀಕಾರ ಮಾಡುವುದು ಇದೊಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಹಜವಾಗಿ ನಡೆಯುವಂಥದ್ದು. ಆದರೆ ಇಂದ್ರದೇವರು ಆ ಸಂದರ್ಭದಲ್ಲಿ ಆ ಮಾಲೆಯನ್ನು ಐರಾವತದ ಮೇಲೆ ಹಾಕಿದ್ದಾರೆ. ಭಾರೀ ಸುಗಂಧ. ಅದರ ಆ ಸೌಗಂಧಕ್ಕೆ ಮಾರು ಹೋಗಿ ಏನಿದಿಷ್ಟು ಸುಗಂಧ ಬರ್ತಾ ಇದೆ ನೋಡಿಬಿಡೋಣ ಅಂತ ತನ್ನ ಸೊಂಡಿಲಿನಿಂದ ಆ ಮಾಲೆಯನ್ನು ಕಿತ್ತಿ ತೆಗೆದು ವಾಸನೆ ನೋಡಿದೆ. ವಾಸನೆ ನೋಡೋದಷ್ಟೇ ಬೇಕಾಗಿತ್ತು ಅದಕ್ಕೆ. ಆಮೇಲೆ ಅದರ ಮಹತ್ವ ಅದಕ್ಕೆ ಗೊತ್ತಿಲ್ಲದೆ ನೆಲಕ್ಕೆ ಹಾಕಿದೆ. ಸ್ವದತ್ತ ಮಾಲಾ ಭುವಿಪಾತ ಕೋಪತಃ. ಅದು ದುರ್ವಾಸರಿಗೆ ಕೋಪ ಬಂತು. ನಾನು ಯಾವುದೋ ಮಾಲೆಯನ್ನು ಕೊಟ್ಟಿದ್ದರೆ ಅದನ್ನು ನೆಲಕ್ಕೆ ಹಾಕಿದರೆ ನನಗೇನು ಅಷ್ಟು ಮನಸ್ಸಿಗೆ ನೋವಾಗ್ತಿರಲಿಲ್ಲ. ನಾನು ಕೊಟ್ಟದ್ದು ವಿಷ್ಣು ನಿರ್ಮಾಲ್ಯ. ಆ ಭಗವಂತನ ನಿರ್ಮಾಲ್ಯವನ್ನು ಶಿರಸಾಧಾರಣೆ ಮಾಡಬೇಕು. ಇದು ದಾಸ್ಯದ ಚಿಹ್ನ. ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜನೋ ದಾಸಾಹ ತಮ ಮಾಯಾಂ ಜಯೇಮಹಿ. ಇದು ದಾಸ್ಯದ ಚಿಹ್ನ. ದೇವರ ಮಾಲ್ಯವನ್ನು ಶಿರಸಾಧಾರಣ ಮಾಡೋದು. ಹರಿ ನಿರ್ಮಾಲ್ಯವ ಶಿರಸಿ ಧರಿಸುತ್ತಿರು ಅಂತ ವಾದರಾಜ ಶ್ರೀಪಾದಂಗಳವರು ನಾರಾಯಣನ ನೆನೆ ಎನ್ನುವ ಒಂದು ದೇವರ ನಾಮದಲ್ಲಿ ತಿಳಿಸುವಾಗ ಹರಿ ನಿರ್ಮಾಲ್ಯವನ್ನು ಶಿರಸಾಧಾರಣೆ ಮಾಡಬೇಕು. ಅಂಥದ್ದು ಶಿರಸಾಧಾರಣೆ ಮಾಡದೆ ವಾಹನದ ಮೇಲೆ ಹಾಕಿ ಆ ಐರಾವತ ನೆಲದ ಮೇಲೆ ಹಾಕಿ ತಿರಸ್ಕಾರ ಮಾಡಿದೆ. ಇದು ಹೂವಿಗೆ ತಿರಸ್ಕಾರ ಅಲ್ಲ, ಇದು ಪರಮಾತ್ಮನಿಗೆ ತಿರಸ್ಕಾರ ಮಾಡಿದಂತೆ. ನನ್ನ ಸ್ವಾಮಿ, ಜಗತ್ತಿನ ಸ್ವಾಮಿ, ಈ ಇಂದ್ರನಿಗೆ ಇಂದ್ರ ಪದವಿಯನ್ನು ಕೊಟ್ಟದ್ದೇ ಅವನು. ಅಂತಹ ಪರಮಾತ್ಮನಿಗೆ ತಿರಸ್ಕಾರ ಮಾಡಿದ್ದಾನೆ ಎನ್ನುವುದಕ್ಕೆ, ಯಾವ ಪದದ ಮೇಲೆ ಕುಳಿತಿದ್ದಕ್ಕೆ ಈ ಅಹಂಕಾರ ನಿನಗೆ ಬಂದಿದೆ, ಅಂತಹ ಪದವಿಯಿಂದ ನೀನು ಭ್ರಷ್ಟನಾಗು ಅಂತ ದುರ್ವಾಸರು ಶಾಪವನ್ನು ಕೊಟ್ಟಿದ್ದಾರೆ. ಶಾಪವನ್ನು ಕೊಟ್ಟರೆ ತಡ ಹಿಡಿಯಲಿಲ್ಲಂತೆ. ದುರ್ವಾಸಸ ಶಾಪತ ಆಶುಹಿಶ್ರಿಯ. ಕೂಡಲೇ ಸಂಪತ್ತನ್ನು ಕಳೆದುಕೊಂಡಿದ್ದಾನೆ. ದೈತ್ಯರು ಬಂದಿದ್ದಾರೆ, ಆಕ್ರಮಣ ಮಾಡಿದ್ದಾರೆ, ಇಂದ್ರದೇವರನ್ನು ಸೋಲಿಸಿದ್ದಾರೆ. ಇಂದ್ರದೇವರು ತಮ್ಮ ಸಾಮ್ರಾಜ್ಯವನ್ನು ಕಳೆದುಕೊಂಡಿದ್ದಾರೆ. ಇಂತಹ ಘಟನೆಗಳು ನಮ್ಮ ಜೀವನದಲ್ಲಿ ಎಷ್ಟು ನಡೀತವೆ ಅಂತ ಆಲೋಚನೆ ಮಾಡಿ ಸ್ವಲ್ಪ ಎಲ್ಲರೂ. ಇಂದ್ರದೇವರಂತಹ ಮಹಾನುಭಾವರು, ಮೂರು ಲೋಕದ ಒಡೆಯರು, ಮಹಾ ಅಪರೋಕ್ಷ ಜ್ಞಾನಿಗಳು, ದೇವೇಂದ್ರರು, ಅಂಥವರಿಗೆ ಈ ಒಂದು ಅಪರಾಧದಿಂದ ಇಂತಹ ಘೋರವಾದ ಶಿಕ್ಷೆಯಾದರೆ, ಏನೂ ಜ್ಞಾನ ಇಲ್ಲದ, ಸಾಧನೆ ಇಲ್ಲದ, ತಿಳುವಳಿಕೆ ಇಲ್ಲದ, ಯೋಗ್ಯತೆ ಇಲ್ಲದ, ದೇವರ ಪ್ರೀತಿಯನ್ನು ಸಂಪಾದನೆ ಮಾಡದ ಸಾಮಾನ್ಯರಾದ ಮನುಜಾಧಮರಾದಂತಹ ನಾವು ದೇವರ ದ್ರೋಹ ತಿರಸ್ಕಾರ ಮಾಡಿದರೆ ಏನನರ್ಥ ಆಗಲಿಕ್ಕಿಲ್ಲ ಅಂತ ನಾವು ಆಲೋಚನೆ ಮಾಡಬೇಕು. ಎಷ್ಟು ಎಚ್ಚರದಿಂದ ನಾವಿರಬೇಕು ಅಂತ. ದೇವರಿಗೆ ಅರ್ಪಿತವಾದ ಗಂಧ, ನಿರ್ಮಾಲ್ಯ, ತೀರ್ಥ ಇವುಗಳನ್ನು ಅಷ್ಟು ಭಕ್ತಿಯಿಂದ ಸ್ವೀಕಾರ ಮಾಡಬೇಕು. ಅದಕ್ಕೆ ತಿರಸ್ಕಾರವನ್ನು ಮಾಡಬಾರದು. ಅದು ದೇವರ ತಿರಸ್ಕಾರ ಆಗತ್ತೆ. ಆ ದೃಷ್ಟಿಯಲ್ಲಿ ಏನೋ ಗೊತ್ತಿಲ್ಲದೆ ತಪ್ಪಾಗಿ ಆಗುವುದು ಬೇರೆ. ಹಾಗಾಗದೇ ಇರೋ ಹಾಗೆ ಎಚ್ಚರ ವಹಿಸಬೇಕು. ಆದರೆ ಬುದ್ಧಿಪೂರ್ವಕವಾಗಿ ಭಗವಂತನಿಗೆ ತಿರಸ್ಕಾರ ಆಗಬಾರದು. ನಾವಿದನ್ನು ಸಂದೇಶದ ರೂಪದಲ್ಲಿ ತಿಳಿದುಕೊಳ್ಳುವುದಾದರೆ ಇದರ ಮರ್ಮವನ್ನು ಒಂದರ್ಥದಲ್ಲಿ ನಾವು ದೇವರ ದಾಸ್ಯವನ್ನೇ ತಿರಸ್ಕರಿಸಿದಂತೆ. ದೇವರ ಮಾಲ್ಯವನ್ನು ಶಿರಸಾಧಾರಣೆ ಮಾಡೋದು, ದೇವರಿಗೆ ಅರ್ಪಿತವಾದ ಗಂಧ ನೈವೇದ್ಯಾದಿಗಳನ್ನು ಸ್ವೀಕಾರ ಮಾಡೋದು, ಧಾರಣೆ ಮಾಡೋದು, ಇದು ದೇವರ ದಾಸ್ಯದ ಚಿಹ್ನ. ಅದನ್ನು ಮಾಡದೇ ಇದ್ದರೆ, ಅದಕ್ಕೆ ತಿರಸ್ಕಾರ ಮಾಡಿದರೆ ನಾವು ದಾಸ್ಯಕ್ಕೆ ತಿರಸ್ಕಾರ ಮಾಡಿದಂತೆ. ನೀನು ಈಶ, ನಾನು ದಾಸ ಅನ್ನುವ ಈ ಭಾವನೆ ನಮಗಿದ್ದರೆ ನಮ್ಮ ಉದ್ಧಾರ. ಈ ಭಾವನೆ ನಮ್ಮಿಂದ ದೂರ ಆದರೆ, ನಾನೇನು ಕಡಿಮೆಯಲ್ಲ, ನಾನು ಬಹಳ ದೊಡ್ಡವ ಅನ್ನುವ ದುರಹಂಕಾರ ನಮಗೆ ಬಂದರೆ, ಅದು ಮಾಲ್ಯದ ತಿರಸ್ಕಾರ ಮಾತ್ರ ಅಲ್ಲ, ಅದು ದಾಸ್ಯದ ತಿರಸ್ಕಾರ.
ನಾನು ದಾಸ ದೇವರು ಈಶ ಅನ್ನುವ ಭಾವನೆ ನಮ್ಮಿಂದ ದೂರ ಆದರೆ ನಮಗೆ ಅಧಃಪತನವಾಗುವುದು ನಿಶ್ಚಿತ. ಅದನ್ನು ದೂರ್ವಾಸರು ತಿಳಿಸಿಕೊಟ್ಟಿದ್ದಾರೆ, ಇಂದ್ರದೇವರಿಗೆ ಎಚ್ಚರ ಕೊಟ್ಟಿದ್ದಾರೆ. ಅಹಿರ್ಬುದ್ಧನ ಸಂಹಿತೆಯಲ್ಲಿ ಹೇಳುವಾಗ ರುದ್ರದೇವರೇ ಹೇಳುವ ಮಾತು. ಶಂಕರ ಉವಾಚ ದಾಸಭೂತಾಯತಃ ಸರ್ವೇ ಹ್ಯಾತ್ಮಾನಃ ಪರಮಾತ್ಮನಃ ಅತೋಹಮಪಿ ತೇ ದಾಸಃ ಇತಿ ಮತ್ವಾ ನಮಾಮ್ಯಹಂ ಅಂತ. ದೇವರಿಗೆ ನಮಸ್ಕಾರ ಮಾಡುವಾಗ ಸುಮ್ಮನೇನೋ ಅದೊಂಥರ ದೇಹಕ್ಕೆ ವ್ಯಾಯಾಮ ಆಗ್ತದೆ ಅಂತ ಸೂರ್ಯ ನಮಸ್ಕಾರ ಸಾಮ ಹಾಕಿದ ಹಾಗೆ ಉದ್ದಕ್ಕೆ ದಪ್ಪ ಅಂತ ದೇವರ ಮುಂದೆ ಬಿದ್ದು ಹೇಳೋದಲ್ಲ ಅದು. ದಾಸಭೂತಾಯತಃ ಸರ್ವೇ ಹ್ಯಾತ್ಮಾನಃ ಪರಮಾತ್ಮನ, ಎಲ್ಲ ಜೀವರಾಶಿಗಳೂ ನಿನ್ನ ದಾಸರು. ನಾನೊಬ್ಬನೇ ನಿನ್ನ ದಾಸ ಅಲ್ಲ, ಎಲ್ಲರೂ ನಿನ್ನ ದಾಸರು, ನಾನೂ ನಿನ್ನ ದಾಸ. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ಅದನ್ನೇ ರುದ್ರದೇವರು ದೇವರು ಸ್ವಾಮಿ, ನನಗೆ ಸ್ವಾಮಿ, ಎಲ್ಲರಿಗೆ ಸ್ವಾಮಿ ಅಂತ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳಿದರೆ, ದೇವರು ನನಗೆ ಸ್ವಾಮಿ ಆದರೆ ನಾನು ದೇವರಿಗೆ ದಾಸ, ಎಲ್ಲರೂ ದೇವರ ದಾಸರು. ಅದನ್ನೇ ರುದ್ರದೇವರು ಹೇಳ್ತಾರೆ, ನಾವೆಲ್ಲರೂ ನಿನ್ನ ದಾಸರು, ನಾನೂ ನಿನ್ನ ದಾಸ. ಅದಕ್ಕಾಗಿ ಈಶನಾದ ನಿನಗೆ ದಾಸನಾದ ನಾನು ನಮಸ್ಕಾರ ಮಾಡುತ್ತೇನೆ ಅಂತ ನರಸಿಂಹದೇವರಿಗೆ ರುದ್ರದೇವರು ನಮಸ್ಕಾರ ಮಾಡಿದ್ದನ್ನು ನಾವು ಕೇಳ್ತೇವೆ. ಹಾಗಾದರೆ ದುರ್ವಾಸರಿಗೆ ರುದ್ರದೇವರಿಗೆ ಆ ದಾಸ್ಯದ ಮರ್ಮವನ್ನು ತಿಳಿಸಬೇಕಾಗಿದೆ. ಆ ದಾಸ್ಯಕ್ಕೆ ವಿರುದ್ಧವಾಗಿ ಜೀವನದಲ್ಲಿ ನಾವು ನಡೆದುಕೊಳ್ಳಬಾರದು. ನಾನು ಭಗವಂತನ ದಾಸ, ಅವನು ಸ್ವಾಮಿ, ನಾನು ಪರತಂತ್ರ ಅನ್ನುವ ಎಚ್ಚರ ನಮಗೆ ಯಾವಾಗಲೂ ಇರಬೇಕು. ಎಷ್ಟೇ ಶ್ರೀಮಂತಿಕೆ ಇದ್ದರೂ, ದೊಡ್ಡ ಅಧಿಕಾರ ಇದ್ದರೂ ನಾನು ದೇವರ ದಾಸ ಅನ್ನುವುದನ್ನು ಮರೆಯಬಾರದು. ಈ ಕ್ಷಣದಲ್ಲಿ ಇಂದ್ರ ಮರೆತಿದ್ದಾನೆ ಎನ್ನುವುದಕ್ಕಾಗಿ ಅವನಿಗೆ ಎಚ್ಚರ ಆಗುವಂತೆ ಮಾಡಬೇಕು ಅಂತ ಶಾಪವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಜೀವನದಲ್ಲಿ ಆ ದಾಸ್ಯವನ್ನು ಮರೆಯದಂತೆ, ನಮಗಿರುವ ಈ ಸೌಭಾಗ್ಯವನ್ನು ಕಳೆದುಕೊಳ್ಳದಂತೆ ನಾವು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು. ಆಗ ಎಲ್ಲ ದೇವತೆಗಳು ನಾವು ನಿನಗೆ ಶರಣು ಬಂದೆವು. ಪರಮಾತ್ಮ ಆದೇಶ ಮಾಡುತ್ತಾನೆ, ಅರಯೋಪಿ ಸಂಧೇಯ ಸತಿ ಕಾರ್ಯಾರ್ಥ ಗೌರವೇ. ದೈತ್ಯರ ಜೊತೆಗೆ ಸಂಧಾನವನ್ನು ಮಾಡಿಕೊಳ್ಳಿ, ಸಮುದ್ರದ ಮಥನವನ್ನು ಮಾಡಿ ಮಂದರ ಪರ್ವತವನ್ನು ತಂದಿಟ್ಟು ಸಮುದ್ರದ ಮಥನವನ್ನು ಮಾಡಬೇಕು ಅಂತ. ಮಂದರ ಪರ್ವತ ಅಂತ ಅದಕ್ಕೆ ಯಾಕೆ ಹೇಳ್ತಾರೆ ಅಂತ ವಾಯುಪುರಾಣ ಹೇಳುವಂತಹ ಮಾತು. ಮಂದ ಇತಿ ಅಪಾಂ ನಾಮ ಮಂದರೋ ಧಾರಣಾದ ಅಪಾಂ ಅಂತ. ನೀರಿಗೆ ಮಂದ ಅಂತ ಕರೀತಾರಂತೆ. ಆ ಮಂದರ ಇದು ಸಮುದ್ರದೊಳಗೆ ನೀರನ್ನು ಭೇದನ ಮಾಡ್ತಾ ಮಥನ ಮಾಡಿದ ಕಾರಣ ಅದಕ್ಕೆ ಮಂದರ ಅಂತ. ಮಂದದರ, ಮಂದ ಅಂದರೆ ನೀರು, ಅದರ ಧಾರಣ ಮಾಡಿದ್ದಕ್ಕೇನೆ ಮಂದರ ಅನ್ನುವ ಹೆಸರು ಅದಕ್ಕೆ ಅನ್ವರ್ಥಕವಾದದ್ದು. ಅಂತಹ ಮಂದರ ಪರ್ವತವನ್ನು ಸಮುದ್ರದೊಳಗಿಟ್ಟು ಮಥನ ಮಾಡಿ ಅಮೃತ ಬಂದಾಗ ಆ ಅಮೃತವನ್ನು ಪಾನ ಮಾಡಿ ಆಮೇಲೆ ನೀವು ದೈತ್ಯರ ಜೊತೆಗೆ ಯುದ್ಧ ಮಾಡಿದರೆ ಗೆಲುವನ್ನು ಪಡೆದುಕೊಳ್ಳಬಹುದು ಅಂತ. ಅಂದರೆ ಒಂದು ಸಣ್ಣ ತಪ್ಪು ಮಾಡಿದ್ದಕ್ಕೆ ಎಷ್ಟು ಕಷ್ಟಪಡಬೇಕಾಗಿದೆ, ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಾಗಿದೆ ಅಂತ ಅರ್ಥ ಮಾಡಿಕೊಳ್ಳಿ. ನಾವು ಮಾಡಿದ ಒಂದು ಸಣ್ಣ ದೇವರ ದ್ರೋಹ ಅಪರಾಧಕ್ಕೆ ಜೀವನದಲ್ಲಿ ಏನೆಲ್ಲ ಕಷ್ಟಗಳನ್ನು ಒಂದು ಜನ್ಮ ಅಲ್ಲ ಎಷ್ಟೆಷ್ಟೋ ಜನ್ಮಗಳಲ್ಲಿ ಅನುಭವಿಸಬೇಕಾಗತ್ತೆ. ಎಷ್ಟೋ ಜನ ಹೇಳ್ತಾರೆ, ನಾವೇನು ತಪ್ಪು ಮಾಡಿಲ್ಲ, ಎಷ್ಟು ಕಷ್ಟ, ಎಷ್ಟು ದುಃಖ ಆಗ್ತದೆ ಅಂತ. ಎಷ್ಟು ಜನ್ಮಗಳಲ್ಲಿ ಏನೇನು ದ್ರೋಹಗಳನ್ನು ಮಾಡಿದ್ದೀವಿ, ದೇವತಾದ್ರೋಹ, ಗುರುದ್ರೋಹ, ಅದು ನಮಗೆ ಗೊತ್ತಿರೋದಿಲ್ಲ. ಅದಕ್ಕಿದು ಉದಾಹರಣೆ. ಸಮುದ್ರ ಮಥನವನ್ನು ಮಾಡಬೇಕು ಅಂದರೆ ಏನು ಸುಮ್ಮನೆ ಆಗತ್ತಾ? ಮಂದರ ಪರ್ವತವನ್ನು ಎತ್ತಬೇಕು. ಮಂದರ ಪರ್ವತವನ್ನು ಎತ್ತುವುದೇ ಕಷ್ಟ. ಒಬ್ಬೊಬ್ಬರೂ ದೇವತೆಗಳು, ಮಹಾಸಮರ್ಥರು, 3 ಲೋಕಗಳ ಒಡೆಯ ಇಂದ್ರ. ಇಂತಹ ಮಹಾ ಸಾಮರ್ಥ್ಯ ಇರುವ ದೇವತೆಗಳಿಗೆ ಆ ಮಂದರ ಪರ್ವತವನ್ನು ಎತ್ತಲಿಕ್ಕಾಗೋದಿಲ್ಲ. ಅದು ಎಷ್ಟು ಎತ್ತರ ಇತ್ತು ಅಂತ ಹೇಳ್ತಾರೆ,
11,000 ಯೋಜನ ಎತ್ತರ, 11,000 ಯೋಜನ ಭೂಮಿಯ ಒಳಗೆ ಹೋಗಿದೆ ಅಂತ. ಅಂದರೆ ಫೌಂಡೇಶನ್. ಅದನ್ನು ಎತ್ತೋದು ಹೇಗೆ? 4, 8, 10 ಅಲ್ಲ, 11,000 ಯೋಜನ ಭೂಮಿಯ ಒಳಗೆ ಅದರ ಫೌಂಡೇಶನ್ ಹೋಗಿದ್ದರೆ ಅಂತಹ ಆ ಮಂದರ ಪರ್ವತವನ್ನು ಸ್ವಯಂ ಭಾರ ಒಳಗೆ ಅಷ್ಟು ಸಿಕ್ಕೊಂಡಿದೆ. ಅದನ್ನು ಕಿತ್ತಿ ಮೇಲೆ ಎತ್ತಬೇಕು ಅಂದರೆ ಯಾರಿಗೂ ಸಾಧ್ಯವಾಗಿಲ್ಲ. ದೇವತೆಗಳ ದೃಷ್ಟಿಯಲ್ಲಿ ಇದೇನೂ ಅಸಾಧ್ಯ ಅಲ್ಲ, ಅತೀ ಸುಲಭವಾದ ಕೆಲಸ. ಆದರೆ ರುದ್ರದೇವರ ವರ ಇತ್ತು. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ನಿರ್ಣಯವನ್ನು ಕೊಡ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ ವೈಶಿಷ್ಟ್ಯವೇನು ಅನ್ನುವುದನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಕಥೆ ನಾವು ಸುಲಭವಾಗಿ ತಿಳ್ಕೋಬೋದು. ಪರ್ವತವನ್ನು ಅವರಿಗೆ ಎತ್ತಲಿಕ್ಕಾಗಲಿಲ್ಲ, ದೇವರು ಎತ್ತಿಕೊಟ್ಟ ಅಂತ. ಆದರೆ ಇದನ್ನು ನಂಬೋದು ಹೇಗೆ? ದೇವತೆಗಳ ಶಕ್ತಿ ಅಚಿಂತ್ಯವಾದ ಶಕ್ತಿ. ಪೃಥಿವ್ಯಾದ್ಯಭಿಮಾನಿನ್ಯ ದೇವತಾ ಪ್ರಥಿತೌಜಸಃ ಅಚಿಂತ್ಯಾಶಕ್ತಯಸ್ತಾಸಾಂ ದೃಶ್ಯಂತೆ ಮುನಿಭಿಶ್ಚತಾಹ ಅಂತ. ಅಚಿಂತ್ಯವಾದ ಶಕ್ತಿ ಆ ದೇವತೆಗಳಿಗೆ ಇರುತ್ತದೆ. ಈ ಪರ್ವತವನ್ನು ಎತ್ತೋದು ಏನು ದೊಡ್ಡದಲ್ಲ ಅವರಿಗೆ. ಹಾಗಾದರೆ ಯಾಕೆ ಎತ್ತಲಿಕ್ಕಾಗಲಿಲ್ಲ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ, ರುದ್ರದೇವರ ವರ ಇತ್ತು. ಯಾರೂ ಎತ್ತಲು ಸಾಧ್ಯವಾಗಬಾರದು ಅನ್ನುವ ಒಂದು ವರ ಆ ಮಂದರ ಪರ್ವತದ ಅಭಿಮಾನಿ ದೇವತೆಗೆ ರುದ್ರದೇವರು ಕೊಟ್ಟಿದ್ದರು. ತಾರತಮ್ಯದ ಸ್ಪಷ್ಟವಾದಂತಹ ನಿದರ್ಶನವನ್ನು ಶ್ರೀಮದಾಚಾರ್ಯರು ನಮ್ಮ ಮುಂದೆ ತೋರಿಸ್ತಾ ಇದ್ದಾರೆ. ಉಳಿದೆಲ್ಲ ದೇವತೆಗಳು, ಇಂದ್ರಾದಿಗಳು ರುದ್ರದೇವರಿಗಿಂತಲೂ ಚಿಕ್ಕವರು. ರುದ್ರದೇವರು ಒಂದು ವಚನ, ಈ ಪರ್ವತವನ್ನು ಯಾರೂ ಎತ್ತುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದೇ ಒಂದು ವಚನದ ಬಲದಿಂದ ಅಂತಹ ಮಹಾ ಸಾಮರ್ಥ್ಯ ಪರಾಕ್ರಮವನ್ನು ಪಡೆದುಕೊಂಡಿದ್ದರು. ರುದ್ರದೇವರ ವರದಿಂದ ಅವರಿಗೆ ಎತ್ತಲು ಸಾಧ್ಯವಾಗಲಿಲ್ಲ ದೇವತೆಗಳಿಗೆ. ದೊಡ್ಡವರ ಮಾತಿನ ಶಕ್ತಿ ಏನಿರುತ್ತೆ ಅಂತ ನಾವಿದರಿಂದ ತಿಳಿಯಬೇಕು. ಆಗ ಪರಮಾತ್ಮ ಗರುಡದೇವರಿಗೆ ಆಜ್ಞೆಯನ್ನು ಮಾಡಿ ಗರುಡದೇವರಿಂದ ಆ ಪರ್ವತವನ್ನು ಎತ್ತಿಸ್ತಾನೆ. ಗರುಡದೇವರು ರುದ್ರದೇವರಿಗೆ ಸಮಾನರಾದವರು. ರುದ್ರದೇವರ ವರ ಇದ್ದರೂ ಗರುಡದೇವರಿಗೆ ಅದನ್ನು ಎತ್ತುವ ಸಾಧ್ಯತೆ ಇದೆ. ತಾರತಮ್ಯಕ್ಕೆ ಭಂಗ ಬಂದಿರಬಾರದು, ಕೆಲಸ ಆಗಿರಬೇಕು. ಇದು ಪರಮಾತ್ಮನ ಇಚ್ಛೆ. ರುದ್ರದೇವರಿಗೆ ಸಮಾನರಾದ ಗರುಡದೇವರಿಂದ ಆ ಪರ್ವತವನ್ನು ಎತ್ತಿಸಿ ಪರಮಾತ್ಮ ತಾನೇ ಎತ್ತಿ ಆ ಗರುಡನ ಮೇಲೆ ಇಡ್ತಾನೆ. ತನ್ನ ಕೈಯಿಂದಲೇ ತಾನು ಪರ್ವತವನ್ನು ಎತ್ತಿ ಗರುಡದೇವರ ಮೇಲೆ ಇಡುತ್ತಾನೆ. ಗರುಡದೇವರಿಗೆ ಅದನ್ನು ಹೊರುವ ಶಕ್ತಿ ಇದೆ. ಯಾಕೆ ಅಂದರೆ ರುದ್ರದೇವರ ಸಮಾನ ಯೋಗ್ಯತೆ ಅವರಿಗಿರೋದರಿಂದ. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲ ಸ್ವಲ್ಪ ಆಶೆಯನ್ನು ಪಡ್ತಾರೆ. ಮೊದಲು ನಮಗೆ ಎತ್ತಲಿಕ್ಕಾಗಲಿಲ್ಲ, ಯಾಕೆ ಬಹಳ ಒಳಗೆ ಇತ್ತದು ಫೌಂಡೇಶನ್. ಅಷ್ಟು ಒಳಗಿದ್ದ ಪರ್ವತವನ್ನು ಕಿತ್ತಿ ಎತ್ತೋದು ಅಸಾಧ್ಯ. ದೇವರು ಅತೀ ಸುಲಭವಾಗಿ ಎಡಗೈಯಿಂದ ಅದನ್ನು ಎತ್ತಾನೆ. ಎಡಗೈಯಿಂದ ಎತ್ತಿ ಗರುಡನ ಮೇಲೆ ಇಡ್ತಾನೆ. ಆಗ ದೇವತೆಗಳಿಗೆ ಆಶೆ ಹುಟ್ಟಿತು. ಇಷ್ಟು ಸುಲಭವಾಗಿ ಎತ್ತಿ ಇಟ್ಟ ಮೇಲೆ ಒಬ್ಬರು ಎತ್ಕೊಂಡು ಕೊಟ್ಟರೆ ಎತ್ಕೊಳ್ಳೋದು ಸುಲಭ, ಕಿತ್ತೋದು ಕಷ್ಟ. ಈಗ ನಾವು ಎತ್ಕೊಳ್ಳಬಹುದಾ ಅಂತ. ಆಯಿತು ನೋಡಿ, ಪ್ರಯತ್ನ ಮಾಡಿ ಅಂತ. ರುದ್ರದೇವರ ವರ ಹೇಗಿದೆ ನೋಡಿ. ದೇವರಿಗೆ ಆ ವರ ಕಿತ್ತಿ ಒಗೆಯಬಹು ಸಾಮರ್ಥ್ಯ ಇತ್ತು, ಆದರೆ ತೆಗೆದೊಗೋದಿಲ್ಲ. ಪರಮಾತ್ಮ ರುದ್ರದೇವರ ಮಹತ್ವವನ್ನು ತೋರಿಸಿಕೊಡೋದಕ್ಕೆ ಸುಮ್ಮನೆ ಇದ್ದಾನೆ. ದೇವತೆಗಳು ಪರ್ವತವನ್ನು ಎತ್ತುವ ಸಾಹಸ ಮಾಡಿದರೆ ಅವರ ಕೈ ಕಾಲು ಎಲ್ಲ ಚೂರು ಚೂರಾಗಿ ಹೋಗಿದೆ, ಮೈ ಮೇಲೆ ಬಿದ್ದು. ಮತ್ತೆ ಪರಮಾತ್ಮ ಆ ಎಲ್ಲ ದೇವತೆಗಳನ್ನು ಬದುಕಿಸ್ತಾನೆ ಕೇವಲ ತನ್ನ ಕೃಪಾ ದೃಷ್ಟಿಯಿಂದ. ಪ್ರಸಂಗ ಏನು? ಅಮೃತ ಮಥನ. ಯಾವುದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು? ಅಮೃತಕ್ಕಾಗಿ. ಅಮೃತ ಯಾವುದಕ್ಕಾಗಿ? ಸಾಯಬಾರದು ಅಂತ, ಆರೋಗ್ಯದಿಂದ ಇರಬೇಕು ಅಂತ. ದೇವರಂದ ನಿಜವಾದ ಸಾವು ನೋವುಗಳನ್ನು ಕಳೆಯುವ ಶಕ್ತಿ ಅಮೃತದಲ್ಲಿಲ್ಲ, ನನ್ನ ದೃಷ್ಟಿಯಲ್ಲಿದೆ ಎನ್ನುವುದನ್ನು ಸೂಚನೆ ಮಾಡುತ್ತಾನೆ. ಇನ್ನೂ ಅಮೃತ ಮಥನ ಆಗಿಲ್ಲ, ಸಮುದ್ರ ಮಥನ ಆಗಿಲ್ಲ, ಅಮೃತ ಬಂದಿಲ್ಲ. ಈಗಲೇ ದೇವತೆಗಳು ಅಸುರರಿಂದಲ್ಲ, ತಾವೇ ತಾವು ತಮ್ಮ ಕಾಲ ಮೇಲೆ ಕಲ್ಲು ಹಾಕ್ಕೊಳ್ಳೋದು ಅಂತಾರಲ್ಲ,
ತಮ್ಮ ಮೈ ಮೇಲೆ ಕಲ್ಲು ಹಾಕ್ಕೊಂಡಿದ್ದಾರೆ, ಬೆಟ್ಟ ಹಾಕ್ಕೊಂಡಿದ್ದಾರೆ. ಆಗ ಪರಮಾತ್ಮ ತನ್ನ ಕೃಪಾದೃಷ್ಟಿಯಿಂದಲೇ ಅವರೆಲ್ಲರನ್ನ ಬದುಕಿಸಿದ್ದ. ಭಗವಂತನ ಅನುಗ್ರಹ ಹೇಗಾಗತ್ತೆ ಅಂತ ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಧನ್ವಂತರಿ ರೂಪದಿಂದ ಅಮೃತವನ್ನು ಕೊಟ್ಟು ದೇವತೆಗಳಿಗೆ ಅನುಗ್ರಹ ಮಾಡಿದ್ದಾನೆ. ಅದಕ್ಕೂ ಮೊದಲೇ ತನ್ನ ಕೃಪಾ ದೃಷ್ಟಿ ಎಂಬ ಅಮೃತವನ್ನೇ ಕೊಟ್ಟು ದೇವತೆಗಳಿಗೆ ಅನುಗ್ರಹ ಮಾಡಿದ್ದಾನೆ. ಜೀವನದಲ್ಲಿ ದೇವರು ನಮಗೆ ಅನುಗ್ರಹ ಮಾಡುವಾಗಲೂ ಯಾವ ರೀತಿ ಮಾಡ್ತಾನೆ ಅಂತ ನಾವು ಊಹೆ ಮಾಡಲಿಕ್ಕಾಗುವುದಿಲ್ಲ. ಯಾವುದೋ ಒಂದು ವಸ್ತುವನ್ನು ನನಗೆ ಕೊಟ್ಟರೆ ಅನುಗ್ರಹ, ಕೊಡದೇ ಇದ್ದರೆ ದೇವರ ಅನುಗ್ರಹ ಇಲ್ಲ ಅಂತ ನಾವು ತಿಳಿಯುವಂತಿಲ್ಲ. ಅವನು ಹೇಗೆ ಅನುಗ್ರಹ ಮಾಡ್ತಾನೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ತನ್ನ ದೃಷ್ಟಿಯಿಂದಲೇ ಅನುಗ್ರಹ ಮಾಡ್ತಾನೆ. ತನ್ನ ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ಅನುಗ್ರಹ ಮಾಡ್ತಾನೆ, ಪ್ರದಕ್ಷಿಣೆ ಹಾಕಿದರೆ ಅನುಗ್ರಹ, ನಮಸ್ಕಾರ ಮಾಡಿದರೆ ಅನುಗ್ರಹ, ಸ್ತೋತ್ರ ಪಠನ ಮಾಡಿದರೆ ಅನುಗ್ರಹ, ನಾಮ ಸಂಕೀರ್ತನ ಮಾಡಿದರೂ ಅನುಗ್ರಹ ಮಾಡ್ತಾನೆ. ನಾನಾ ಉಪಾಯಗಳಿಂದ ಮಾಡ್ತಾನೆ. ಅನುಗ್ರಹ ಮಾಡುವ ಮಾಧ್ಯಮಗಳನ್ನೂ ನಾನಾ ರೀತಿಯಿಂದ. ಈ ರೀತಿ ಆ ಭಗವಂತನ ಅನುಗ್ರಹದ ಧಾರೆ ಇರುತ್ತೆ. ದೇವತೆಗಳನ್ನು ಹಾಗೆ ಪರಮಾತ್ಮ ಪುನಃ ಬದುಕಿಸಿ ಅವರಿಂದ ಮುಂದೆ ಅಮೃತ ಮಥನವನ್ನು ಮಾಡಿಸಿದ ಎಂಬಂತಹ ಕಥೆಯನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಜೀವನದಲ್ಲಿ ನಾವು ಯಾವುದೇ ರೀತಿಯ ಕಷ್ಟಗಳು ಬಂದಾಗಲೂ ಅದರ ಪರಿಹಾರಕ್ಕಾಗಿ ಭಗವಂತನಿಗೆ ಶರಣ ಹೋಗಬೇಕು. ದೇವರು ತೋರಿಸಿದ ಉಪಾಯವನ್ನು ನಾವು ಮಾಡಬೇಕು. ಉಪಾಯವನ್ನು ಮಾಡಿಕೊಳ್ಳುವ ಶಕ್ತಿ ಸ್ವಾತಂತ್ರ್ಯಗಳು ನಮಗಿದೆ ಎನ್ನುವ ದುರಹಂಕಾರನೂ ಇಲ್ಲದಂತೆ ದೇವರೇ ನಮ್ಮಲ್ಲಿ ನಿಂತು ಆ ಎಲ್ಲ ಉಪಾಯಗಳನ್ನು ಮಾಡಿಸ್ತಾನೆ ಅಂತ ವಿಶ್ವಾಸದಿಂದ ನಾವು ಮಾಡಿದರೆ ಆ ಕಾರ್ಯದಲ್ಲಿ ನಾವು ಯಶಸ್ವಿಗಳಾಗ್ತೇವೆ ಎನ್ನುವ ಸಂದೇಶವನ್ನು ಈ ಕಥೆಯ ಮೂಲಕ ಶ್ರೀಮದಾಚಾರ್ಯರು ನಮಗೆಲ್ಲ ತಿಳಿಸಿಕೊಡ್ತಾ ಇದ್ದಾರೆ ಎಂಬುದಾಗಿ ನಾವು ತಿಳಿಯೋಣ.